ಬನ್ನಿ ಅಪ್ಪಾಜಿ. ಇದೇನಮ್ಮ? ಅಪ್ಪಾಜಿ, ಮೊದಲು ಈ ಸ್ವೀಟ್ ತೆಗೆದುಕೊಳ್ಳಿ, ನಂತರ ಏನು ವಿಷಯ ಅಂತ ಹೇಳ್ತೀನಿ. ತೆಗೆದುಕೊಳ್ಳಿ ಅಪ್ಪ. ಶೋಭಾ, ವಿಷಯ ಏನು ಅಂತ ಹೇಳಿ ಸ್ವೀಟ್ ಕೊಟ್ಟರೆ ಈ ಸ್ವೀಟು ಮತ್ತಷ್ಟು ಸಿಹಿಯಾಗುತ್ತದೆ. ಅದೇನು ಅಂತ ಹೇಳಮ್ಮ. ಒಳ್ಳೆ ಅಪ್ಪಾಜಿ ನೀನು. ಒಂದೇ ನಿಮಿಷ ಇರಪ್ಪ, ತೆಗೆದುಕೊಂಡು ಬರ್ತೀನಿ. ಹೋಗಮ್ಮ. ತೆಗೆದುಕೊಳ್ಳಪ್ಪ. ದೇವ ಕಲ್ಮೇಶ್ವರ, ನನ್ನ ಅವಿಶ್ರಾಂತಿ ಸೇವೆ ಕಂಡು ಇಂದು ನನ್ನ ಮಗನಿಗೆ ಸರ್ಕಾರಿ ಡಾಕ್ಟರ್ ಹುದ್ದೆಯನ್ನು ದಯಪಾಲಿಸಿದೆಯಾ ತಂದೆ. ಶೋಭಾ, ಈ ಸಂತೋಷದ ಸಿಹಿ ಜೊತೆಗೆ ಆ ತಾಯಿ ಶಾರದೆಯ ಪ್ರಸಾದವನ್ನು ಕೊಡಮ್ಮ. ಹಾಗೆ ಆಗಲಿ ಅಪ್ಪ. ಶೋಭಾ, ಈ ವಿಷಯ ಆನಂದನಿಗಿನ್ನೂ ಗೊತ್ತಿಲ್ವೇನಮ್ಮ? ಅಪ್ಪ, ಈ ತಾರು ಮೊದಲು ಆನಂದನ ಕೈಗೆ ಮುಟ್ಟಿದೆ. ಆ ವಿಷಯ ತಿಳಿದ ತಕ್ಷಣ ಊಟ ಮಾಡು ಅಂತ ಹೇಳಿದ್ರು ಸಂತೋಷದಿಂದ ಅಣ್ಣನ ಸ್ವಾಗತಕ್ಕಾಗಿ ಸ್ಟೇಷನ್ಗೆ ಹೋಗಿದ್ದಾನೆ. ಶೋಭಾ, ಅವನು ಬಂದ ತಕ್ಷಣವೇ ಊಟ ಬಡಿಸಬಾರ್ದೇನಮ್ಮ? ಏಕೆ, ಅಡಿಗೆ ರೆಡಿಯಾಗಿರಲಿಲ್ವೇನೋ? ಅಡಿಗೆ ರೆಡಿಯಾಗಿತ್ತು ಅಪ್ಪ, ಆದರೆ ಆ ಅಡಿಗೆ ಅವರಿಗೆ ಹಿಡಿಸಲಿಲ್ಲ. ಆಯ್ತಮ್ಮ. ಬೇರೆ ಅಡಿಗೆ ಮಾಡಿ ಉಣಬಡಿಸಬೇಕು ಎಂದರೆ ಅಷ್ಟಕ್ಕೆ ಈ ಕಾಗದ ಬಂದುಬಿಟ್ಟಿತು. ಅದೇ ಸಂತೋಷದಲ್ಲಿ ಊಟ ಮಾಡದೆ ಸ್ಟೇಷನ್ಗೆ ಹೋಗಿದ್ದಾರೆ. ಆಯ್ತಮ್ಮ, ಈಗಲಾದರೂ ಅಡಿಗೆ ರೆಡಿಯಾಗಿದೆಯಲ್ಲ, ನಡಿಯಮ್ಮ ಊಟ ಮಾಡೋಣ. ಇಲ್ಲಪ್ಪ, ನಾನು ಅಣ್ಣಂದ್ರ ಜೊತೆನೇ ಊಟ ಮಾಡ್ತೀನಿ. ಬೇಕಿದ್ರೆ ನೀವು ಊಟ ಮಾಡಿವರಂತೆ, ಬನ್ನಿಯಪ್ಪ. ನಿಮ್ಮೆಲ್ಲರನ್ನು ಬಿಟ್ಟು ನಾನು ಹೇಗಮ್ಮ ಊಟ ಮಾಡಲಿ? ನಾನೂ ಸಹ ನಿಮ್ಮ ಜೊತೆಯಲ್ಲೇ ಊಟ ಮಾಡುತ್ತೇನೆ. ಶೋಭಾ, ಬೆಳಿಗ್ಗೆ ರಾಖಿ ತೆಗೆದುಕೊಂಡು ಬಾ ಅಪ್ಪಾಜಿ ಅಂತ ಹೇಳಿದ್ದೀಯಲ್ಲ, ತಂದಿದ್ದೇನೆ, ತೆಗೆದುಕೋ ಮಗಳೇ. ಇದೇನಪ್ಪ, ತುಂಬ ಚೆನ್ನಾಗಿವೆ. ಅಂದ ಹಾಗೆ ಗೌಡ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಯಲ್ಲಪ್ಪ, ಆ ವಿಷಯ ಏನಾಯಿತು? ಇದೇನಮ್ಮ, ಮದುವೆಯ ವಿಷಯದ ಬಗ್ಗೆ ಮಾತನಾಡಿದರೆ ಸಾಕು ಉದಾಸೀನಳಾಗುವ ನೀನು ಇಂದು ಉತ್ಸಾಹಭರಿತಳಾಗಿ ವಿಚಾರಿಸುವೆ ಎಂದ ಮೇಲೆ ನನಗೇಕೋ ಆಶ್ಚರ್ಯವಾಗ್ತಾ ಇದೆ. ಅಪ್ಪಾಜಿ, ಹೋಗುವಾಗ ನೀವೇ ಹೇಳಿ ಹೋಗಿದ್ದೀರಲ್ಲವೇ, ಅದಕ್ಕಾಗಿ ಕೇಳಿದೆ ಅಷ್ಟೇ. ಇನ್ನು ಮುಂದೆ ನಿಮ್ಮ ಮನಸ್ಸನ್ನು ನೋಯಿಸುವ ಇಷ್ಟ ನನಗಿಲ್ಲ ಅಪ್ಪಾಜಿ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ಅರ್ಥವಾಯಿತು. ಇದೆಲ್ಲ ಆನಂದನ ಬೋಧನೆ. ಅದಕ್ಕಾಗಿಯೇ ನಿನ್ನನ್ನು ಮದುವೆಗೆ ಒಪ್ಪಿಸಲು ನಾನು ಅವನಿಗೆ ಹೇಳಿ ಹೋಗಿದ್ದು. ಅಪ್ಪಾಜಿ. ವಿಜಯ್, ಈಗ ಬಂದಿರೇನಪ್ಪ? ಹೌದು ಅಪ್ಪಾಜಿ. ಪ್ರಯಾಣ ಚೆನ್ನಾಗಾಯ್ತು ತಾನೆ? ಚೆನ್ನಾಗೇ ಆಯಿತು ಅಪ್ಪಾಜಿ. ಮಗು ಕರ್ತವ್ಯನಿಷ್ಠನಾಗಿ ಹೆತ್ತವರಿಗೆ ಕೀರ್ತಿ ತರುವ ಸತ್ಪುತ್ರನಾಗಿ ಬಾಳು. ಶೋಭಾ, ನಿನ್ನ ಅಣ್ಣಂದಿರಿಗೆ ಪ್ರಸಾದವನ್ನು ಕೊಟ್ಟು ಈ ಸೂಟ್ಕೇಸ್ ಒಯ್ದು ಒಳಗಿಡಮ್ಮ. ಬಾರಣ. ಇವತ್ತು ರಾಖಿ ಹಬ್ಬ ಅಲ್ಲವೇ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ಷಾ ಬಂಧನದ ಕುರುಹಾದ ಈ ರಾಖಿಯನ್ನು ನಿಮಗೆ ಕಟ್ಟಿ ಮೊದಲು ಸ್ವೀಟ್ ಕೊಡುತ್ತೇನೆ. ಬನ್ನಿ ಅಣ್ಣ.
ವಿಜಯ್, ನಿಮ್ಮ ತಂಗಿ ಮತ್ತು ಆನಂದ ನೀನು ಬರುವವರೆಗೂ ಊಟ ಮಾಡದೆ ಉಪವಾಸ ಇದ್ದಾರೆ. ಅವರೀಗ ಹಸಿವೆಯಾಗಿರಬಹುದು. ಊಟ ಮಾಡೋಣ ನಡೆಯಿರಪ್ಪ. ಹಾಗೇನೂ ಇಲ್ಲಣ್ಣ. ಅಪ್ಪ ಕೂಡ ನೀವು ಬರುವವರೆಗೂ ಊಟ ಮಾಡುವುದಿಲ್ಲ ಅಂತ ಉಪವಾಸನೇ ಇದ್ದಾರೆ. ಅವರಿಗೂ ತುಂಬ ಹೊಟ್ಟೆ ಹಸ್ತಿರ್ಬೇಕು. ಬನ್ನಿ ಅಣ್ಣ, ಎಲ್ಲರೂ ಒಟ್ಟಿಗೆ ಊಟ ಮಾಡಿವ್ರಂತೆ. ಅಬ್ಬ, ಅಣ್ಣನನ್ನು ಕಾರುವ ಹರುಷದಲ್ಲಿ ತಂಗಿಯು ಉಪವಾಸ, ಮಗನ ಆಗಮನದ ಆನಂದದಲ್ಲಿ ತಂದೆಯು ಉಪವಾಸ, ಆತ್ಮೀಯನ ಸ್ವಾಗತಕ್ಕಾಗಿ ಸ್ನೇಹಿತನ ಉಪವಾಸ, ನಿಮ್ಮೆಲ್ಲರನ್ನು ಕಾಣುವ ಆನಂದದಿ ನಾನು ಉಪವಾಸ. ಎಷ್ಟೊಂದು ವಿಚಿತ್ರವಾಗಿದೆಯಲ್ಲ ಈ ಕರುಳಿನ ಬೆಸೊಗೆ. ವಿಜಯ್, ಆ ದೇವರ ಸೃಷ್ಟಿಯಲ್ಲಿ ಅತಿ ಸುಂದರ ಮಧುರವಾದದ್ದೇ ಈ ಕುಟುಂಬದ ಒಂದು ಒಕ್ಕೂಟ. ಇದೇ ಆನಂದಮಯ ಸಂಸಾರದ ವೈಭವ ನೋಟ. ಆದಷ್ಟು ಬೇಗ ಆ ದೇವರು ಆನಂದನಿಗೂ ಒಂದು ಸರ್ಕಾರಿ ಹುದ್ದೆಯನ್ನು ದೊರಕುವಂತೆ ಆಶೀರ್ವಾದ ಮಾಡಲಿ. ಆಗ ನನ್ನ ಆಸೆ ಎಲ್ಲ ಪೂರ್ತಿಯಾದಂತಾಗುತ್ತದೆ. ಗುರುಗಳೇ, ಪ್ರತ್ಯಕ್ಷ ದೇವರಾದ ತಮ್ಮ ಆಶೀರ್ವಾದ ಪರೋಕ್ಷವಾದ ಆ ಪರಶಿವನ ಆಶೀರ್ವಾದಕ್ಕಿಂತಲೂ ಪ್ರಬಲವಾದುದು ಸರ್. ಆನಂದ, ಮಾತು ಮಾತಿಗೂ ಸರ್ ಸರ್ ಎಂದು ಕರೆದು ನನ್ನನ್ನು ಶ್ರೇಷ್ಠತೆಯ ಶಿಖರಕ್ಕೆ ಏರಿಸಬೇಡಪ್ಪ. ವಿಜಯನಂತೆ ನೀನೂ ಕೂಡ ನನ್ನ ಹೊಟ್ಟೆಯ ಮಗನೆಂದು ತಿಳಿದು ಜೋಪಾನ ಮಾಡಿದ್ದೇನೆ. ಇನ್ನು ಮೇಲೆ ನೀನು ನನಗೆ ಪ್ರೀತಿಯಿಂದ ಅಪ್ಪ ಎಂದು ಕರೆದು ತೃಪ್ತಿಪಡಿಸಪ್ಪ. ಆಹಾ, ಸಂಬಂಧಗಳ ಕರುಳಿನ ಬೆಸುಗೆಯಲ್ಲಿ ನನಗೂ ಒಂದು ಸ್ಥಾನ ನೀಡಿದ್ದಕ್ಕಾಗಿ ನಾನು ಧನ್ಯನಾದೆ ಅಪ್ಪಾಜಿ, ಧನ್ಯನಾದೆ. ಆನಂದ, ಈಗ ನನ್ನ ಆತ್ಮಕ್ಕೆ ತೃಪ್ತಿ ಆಯಿತಪ್ಪ, ತೃಪ್ತಿ ಆಯಿತು. ನಿನ್ನ ನಡತೆಯಲ್ಲಿ ಅಡಕವಾದ ಭಕ್ತಿ ಭಾವನೆಗಳು ಏಳಿಗೆಯ ಅಭಿವೃದ್ಧಿಗೆ ಒಳ್ಳೆಯ ಸಾಧನೆಗಳು. ಆ ವಿಜಯ್,
ನಿನ್ನ ಕರ್ತವ್ಯ ನಾಳೆಯಿಂದ ಪ್ರಾರಂಭ ತಾನೆ? ಹೌದು ಅಪ್ಪಾಜಿ. ಬೆಳಗ್ಗೆ ಕಲ್ಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅವನ ಆಶೀರ್ವಾದ ಪಡೆದುಕೊಂಡು ಕರ್ತವ್ಯ ಪ್ರಾರಂಭಿಸುವೆ. ವಿಜಯ್, ರೋಗಿಯ ಸೇವೆಯನ್ನೇ ದೇವರ ಸೇವೆ ಎಂದು ತಿಳಿದು ದೀನ ದಲಿತರನ್ನು ರಕ್ಷಣೆ ಮಾಡಿ ಪ್ರಗತಿಯ ಶಿಖರವನ್ನೇರಬೇಕು ನೋಡು. ನೋಡೋಣ, ಪ್ರಗತಿಯ ಶಿಖರವನ್ನು ಹತ್ತಬೇಕಾದ್ರೆ ಪ್ರಜ್ಞೆ ಎಂಬ ಮೆಟ್ಟಿಲನ್ನ ಮುಟ್ಟಿದಾಗಲೇ ಅದನ್ನು ಮುಟ್ಟುವುದಕ್ಕೆ ಸಾಧ್ಯ ಅಣ್ಣ. ಅದಕ್ಕಾಗಿ ಹೇಳಿಲ್ಲವೇನಮ್ಮ, ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕೌಟುಂಬಿಕ ಪಾತ್ರ ಬಹು ಮುಖ್ಯವಾದದ್ದು ಎಂದು. ದೈವ ಭಕ್ತಿ ಒಂದುಳಿದು ದುರಾಭಿಮಾನದಿಂದ ಬೆರೆದ ಎಷ್ಟೋ ಮನೆತನಗಳು ಮಣ್ಣು ಪಾಲಾಗಿ ಹೋಗಿಲ್ಲವೇನಮ್ಮ. ಬೇಷ್ ಬೇಷ್, ಅರ್ಥಗರ್ಭಿತವಾದ ನಿಮ್ಮ ವಾದ ವೇದ ವಾಕ್ಯಗಳಾಗಿವೆ. ವೇದವಾದಗಳ ನಾದವೇ ಸಂಸಾರದ ವಾದ್ಯಗಳು. ಈ ಶುದ್ಧ ಶ್ರುತಿಗೆ ತಮ್ಮ ಮಾರ್ಗದರ್ಶನ ಅಪ್ಪಾಜಿ. ನೀವು ಹೇಳಿದ ಪಾಠ ಆದರ್ಶದ ಪೀಠ ಅಪ್ಪ. ಆನಂದ, ವಿಜಯ್, ನೋಡ್ರಪ್ಪ, ಮಾನವರು ಬದುಕಿನಲ್ಲಿ ಆದರ್ಶವನ್ನು ಇರಿಸಿಕೊಂಡಿರಬೇಕು. ನಡೆ, ನುಡಿ, ರೀತಿ, ನೀತಿಗಳಲ್ಲಿ ಹೊಂದಾಣಿಕೆ ಇರಬೇಕೆಂದು ನಾನು ಜ್ಞಾನದ ದೃಷ್ಟಿಯಿಂದ ನಿಮಗೆ ಅನುಬೋಧಿಸಿದೆ. ನೀವು ಅದನ್ನು ಕಾರ್ಯರೂಪಕ್ಕೆ ತಂದುಕೊಂಡಿದ್ದೀರಿ. ಇದೇ ನಿಮ್ಮ ಬದುಕಿನ ಉತ್ತಮ ಉನ್ನತಿ. ವಿಜಯ್, ಹೇಳಪ್ಪ. ಇನ್ನೊಂದು ವಿಷಯ. ಅದೇನಪ್ಪ? ನಿಮ್ಮ ತಂಗಿಯ ಅದೃಷ್ಟ ತುಂಬ ಚೆನ್ನಾಗಿದೆ. ರುದ್ರಗೌಡರು ತಮ್ಮ ಅಳಿಯ ಶೇಖರನಿಗೆ ಶೋಭಾಳನ್ನು ಕನ್ಯಾದಾನವಾಗಿ ಕೇಳಿದ್ದಾರೆ. ನೀವು ಇದಕ್ಕೆ ಒಪ್ಪಿಕೊಂಡರೆ ಇದೇ ವರ್ಷವೇ ಮದುವೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಅಪ್ಪಾಜಿ, ಇಂತಹ ಒಳ್ಳೆಯ ಸಂಬಂಧ ನಮ್ಮನ್ನು ಹುಡುಕಿಕೊಂಡು ಬಂದೇವೆ ಅಂದಾಗ ನನ್ನ ತಂಗಿ ನಿಜವಾಗಿ ಅದೃಷ್ಟವಂತಳಪ್ಪ. ಅಂದ ಹಾಗೆ ನೀನು ಅವರ ಸೊಸೆ ಶಶಿರೇಖಾಳನ್ನು ಮದುವೆಯಾಗಲು ಒಪ್ಪಿಕೊಳ್ಳುವಿ ತಾನೆ? ಇಷ್ಟು ಬೇಗ ನನಗೇಕಪ್ಪ ಮದುವೆ? ಕಳ್ಳ. ಮೊದಲು ತಂಗಿಯ ಮದುವೆ ಮಾಡೋಣ, ಆಮೇಲೆ ನನ್ನ ಮದುವೆ ಬಗ್ಗೆ ವಿಚಾರ ಮಾಡಿದ್ರೆ ಆಯ್ತು. ನಂತರ ಮಾಡ್ರಿ ಮರಯ್ಯ. ನೋಡಪ್ಪ, ನೀನು ಶಶಿರೇಖಾಳನ್ನು ಮದುವೆಯಾಗಲು ಒಪ್ಪಿಕೊಂಡರೆ ಒಂದೇ ಹಂದರದಲ್ಲಿ ನಿಮ್ಮೀರುವರ ಮದುವೆ ನೋಡಬೇಕೆಂದು ರುದ್ರಗೌಡರು ನಾನು ನಿರ್ಧಾರ ಮಾಡಿದ್ದೇವೆ. ನಿನಗೆ ಸಂಬಂಧ ಸರಿ ಎನಿಸಿದರೆ ಮಾಡೋಣ, ಇಲ್ಲವಾದರೆ ಬೇರೆ ಸಂಬಂಧ ಹುಡುಕೋಣ. ಅಪ್ಪಾಜಿ, ಇಂತಹ ಒಳ್ಳೆ ಸಂಬಂಧಕ್ಕೆ ಒಪ್ಪದೆ ಇನ್ನೇನು? ಹಾಗಲ್ಲ ಆನಂದ, ಮದುವೆ ಎಂದರೆ ಒಬ್ಬರನ್ನೊಬ್ಬರು ಒಪ್ಪಿಕೊಂಡಾಗಲೇ ಮುಂದೆ ಸಂಸಾರ ಸುಖಕರವಾಗಿ ಸಾಗುತ್ತದೆ. ಹೌದು ಗುರುಗಳೇ. ಇದಕ್ಕೆ ಅಪ್ಪಾಜಿ, ಇದಕ್ಕೆ ವಿಜಯನ ಸಂಪೂರ್ಣ ಒಪ್ಪಿಗೆ ಇದ್ದರೆ ಮಾತ್ರ ನಾನು ಅವರ ಸಂಬಂಧ ಬೆಳೆಸುವೆ. ಅಪ್ಪಾಜಿ, ನಿಮ್ಮ ಒಪ್ಪಿಗೆ ನನ್ನ ಒಪ್ಪಿಗೆ. ನಿಮ್ಮ ಅಭಿಪ್ರಾಯಕ್ಕೆ ನಾನೆಂದೂ ಅಡ್ಡಿಯಾಗಲಾರೆ. ಅಪ್ಪಾಜಿ, ವಿಜಯನಂತೂ ಒಪ್ಪಿಕೊಂಡ. ನಾನು ಹೋಗಿ ವಿಷಯ ಗೌಡರಿಗೆ ತಿಳಿಸಿ ಬರಲಿ. ನೋಡ್ರಪ್ಪ, ಮೊದಲು ಹಸಿವೆಯಾಗಿದೆ, ಮೊದಲು ಊಟ ಮಾಡೋಣ, ಆಮೇಲೆ ಮುಂದಿನ ವಿಚಾರ ಮಾಡೋಣ. ಬನ್ನಿ ಒಳಗೆ. ನಡಿ ಅಪ್ಪಾಜಿ.